ನೀವು ರಿಗ್ರೈಸ್ ಮಾಡ್ಕೊಡಕ್ಕೆ ಹೇಳಿ ಇಮ್ಮಿಡಿಯೇಟಾಗಿ ನಮ್ಮ ಹುಡುಗರಿಗೆ ಹೇಳ್ಬಿಟ್ಟು ಮಾಡಿಸ್ಕೊಟ್ಬಿಡ್ತೀನಿ. ಆದರೆ ಎಡಿಟಿಂಗ್ ಇದೆಯಲ್ಲ, ಇದರಷ್ಟು ತಲೆನೋವಿನ ಕೆಲಸ ಇನ್ನೊಂದಿಲ್ಲ. ನಮ್ಮ ಹೋಟ್ಲಲ್ಲಿ ವಿಶೇಷವಾಗಿ ಏನಾದರೂ ಮಾಡ್ತಾನೆ ಇರ್ತೀವಿ, ಏನೊಂದು ಅಡುಗೆ ಮಾಡ್ತಿರ್ತೀವಿ, ಏನೋ ಒಂದು ಸೆಲಿಬ್ರೇಷನ್ ನಡೀತಿರುತ್ತೆ, ಅದನ್ನೆಲ್ಲ ನಾವೇ ಶೂಟ್ ಮಾಡ್ತೀವಿ ಆರಾಮಾಗಿ. ಅದನ್ನು ಅಪ್ಲೋಡ್ ಮಾಡಿ ಸೋಷಿಯಲ್ ಮೀಡಿಯಾಲೆ ಜನರಿಗೆಲ್ಲ ಅದನ್ನು ತಲುಪಿಸೋಣ ಅಂತ ಅನ್ಕೋತಿರ್ತೀವಿ. ಆದರೆ ಪ್ರತಿ ಸಲ ಎಡವಟ್ ಆಗೋದೇ ಎಡಿಟಿಂಗಲ್ಲಿ. ನಾವು ಶೂಟ್ ಮಾಡ್ತೀವಾ, ಎಡಿಟ್ರಿಗೆ ಕೊಡ್ತೀವಿ, ಅವ್ನು ಇವತ್ತು ಕೊಟ್ಟರೆ ಇನ್ಯಾವತ್ತೋ ಕೊಡ್ತಾನೆ, ನಾವು ಅಂದ್ಕೊಂಡಿದ್ದು ಔಟ್ಪುಟ್ಟೇ ಬರಲ್ಲ. ಒಬ್ಬ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಂತ ಹೈರ್ ಮಾಡಿದ್ವಿ. ಅವ್ನು 3 ದಿನ ಕೆಲಸ ಮಾಡಿದ್ರೆ ಇನ್ನು 6 ದಿನ ಪತ್ತೆನೇ ಇರ್ತಿರ್ಲಿಲ್ಲ. ನಾವು ಯಾವತ್ತೋ ಶೂಟ್ ಮಾಡೋದು, ಅವ್ನು ಯಾವತ್ತೋ ಎಡಿಟ್ ಮಾಡಿಸೋದು, ಅದು ಯಾವಾಗಲೂ ಅಪ್ಲೋಡ್ ಆಗೋದು, ಇದೇನೂ ಅರ್ಥನೇ ಆಗ್ತಿರ್ಲಿಲ್ಲ. ಏನು ಮಾಡೋದು ಈ ಥರ ಒಂದು ಸಂದರ್ಭದಲ್ಲಿ ಅಂತ ಯೋಚನೆ ಮಾಡ್ತಿದ್ದಾಗ ಅವಾಗ ನಂಗೆ ಗೊತ್ತಾಗಿದ್ದು ರೀಲೋ ಆ್ಯಪ್ ಬಗ್ಗೆ. ಇವಾಗ ನಮ್ಮ ಹೋಟ್ಲಲ್ಲೆಲ್ಲ ಹೇಗೆ ಝೊಮ್ಯಾಟೊ, ಸ್ವಿಗ್ಗಿಯಿಂದ ಊಟ ಆರ್ಡರ್ ಮಾಡ್ತಾರಲ್ಲ, ಅದೇ ರೀತಿ ನಾನು ಇವಾಗ ಎಡಿಟಿಂಗ್ ಕೆಲಸ ಮಾಡಿಸ್ಕೋತೀನಿ. ನಾವಿಲ್ಲಿ ವಿಡಿಯೋ ಶೂಟ್ ಮಾಡ್ತೀವಿ, ರೀಲೋ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಕ್ಲೀನಾಗಿ ಔಟ್ಪುಟ್ ಬರುತ್ತೆ ನನಗೆ. ಸೋಷಿಯಲ್ ಮೀಡಿಯಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇನ್ನು ನಂಗೆ ತಲೆನೋವೇ ಇಲ್ಲ ಈ ವಿಷಯದಲ್ಲಿ. ಇನ್ನೂ ಹೆಚ್ಚಿಗೆ ವೀಡಿಯೋಸ್ ಮಾಡ್ತಿದ್ದೀನಿ ಆ್ಯಕ್ಚುಲಿ. ನೀವು ಬೇಕಿದ್ರೆ ನಮ್ಮ ಪ್ರೊಫೈಲಲ್ಲಿ ಚೆಕ್ ಮಾಡಿ. ಬರಲಾ?